ಧಾರವಾಡ ಕಮಲಾಪುರ ಶಾಲೆಯ ಮಕ್ಕಳು ಅಪಹರಣ ಪ್ರಕರಣ ಬಗೆದಷ್ಟು ಬೆಳಕಿಗೆ ಬರ್ತಾ ಇದೆ. ಆರೋಪಿ ಅಬ್ದುಲ್ ಕರೀಂ ಕರಾಳ ಮುಖವಾಡ 2018ರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳದಲ್ಲಿ ಆತನ ಮೇಲೆ ಪೋಕ್ಸೋ ಕೇಸ್ ದಾಖಲಾಗಿದೆ. ಪೋಕ್ಸೋ ಕೇಸ್ನಲ್ಲಿ 4 ವರ್ಷ ಜೈಲುವಾಸ ಅನುಭವಿಸಿದ ಅಬ್ದುಲ್ ಕರೀಂ ಮೇಸ್ತ್ರಿ ಧಾರವಾಡ ಜಿಲ್ಲಾ ಆಸ್ಪತ್ರೆಗೆ ಭೇಟಿ ನೀಡಿದ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಮಕ್ಕಳ ಪೋಷಕರಿಗೆ ಭೇಟಿ ಮಾಡಿದ ಪೊಲೀಸ್ ಆಯುಕ್ತ. ಈ ವೇಳೆ ಪೋಷಕರಿಗೆ ಧೈರ್ಯ ತುಂಬಿದ ಪೊಲೀಸ್ ಆಯುಕ್ತ ಬಳಿಕ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕಮಿಷನರ್, ಪ್ರಾಥಮಿಕ ಶಾಲೆಯಿಂದ ಓರ್ವ ಈ 3ನೇ ತರಗತಿಯ ಮಕ್ಕಳನ್ನ ಕರೆದುಕೊಂಡು ಹೋಗಿದ್ದ. ಇದು ಯಾರಿಗೂ ಮಾಹಿತಿ ಇರಲಿಲ್ಲ. ಪೋಷಕರು ಹುಡುಕಾಡಿದಾಗ ಈ ವ್ಯಕ್ತಿ ಬೈಕ್ ಮೇಲೆ ಕರೆದುಕೊಂಡು ಹೋದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ದಾಂಡೇಲಿ ಪೊಲೀಸರು ನಮಗೆ ಜೋಯಿಡಾ ಹತ್ತಿದ ಪೋಟೇಲಿ ಕ್ರಾಸ್ ಬಳಿ ಬೈಕ್ ಸವಾರ ಒಬ್ಬರು ಮಕ್ಕಳಿಗೆ ಕರೆದುಕೊಂಡು ಹೊರಟ ಬಗ್ಗೆ ಮಾಹಿತಿ ಬಂದಿತ್ತು. ಅಪಘಾತದ ಬಗ್ಗೆ ಮಾಹಿತಿ ಸಿಕ್ಕಿತ್ತು. ಮಕ್ಕಳಿಗೆ ಮತ್ತು ಅಪಹರಣಕಾರನಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ದಾಖಲು ಮಾಡಿದ್ರು. ಈಗ ಆರೋಪಿ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ತಾ ಇದ್ದಾನೆ. ಮಕ್ಕಳಿಗೆ ಕೂಡ ವಿಚಾರಣೆ ಮಾಡಿದ್ದೇವೆ. ಮಕ್ಕಳಿಗೆ ಸ್ವಲ್ಪ ಗಾಯಾಗಿದ್ದು, ಆರೋಪಿ ಅಬ್ದುಲ್ ಕರೀಂ ಅಂತ ಆತ ಕಟ್ಟಡ ಕಾರ್ಮಿಕನಾಗಿದ್ದು ಧಾರವಾಡದವನೇ ಆದ. ಆರೋಪಿಗೆ 4 ಮಕ್ಕಳಿವೆ. ಈತನ ಮೇಲೆ 2018ರಲ್ಲಿ ಚಿಕ್ಕ ಮಗುವಿಗೆ ಕಾಡಿನಲ್ಲಿ ಕರೆದುಕೊಂಡು ಹೋಗಿದ್ದಕ್ಕೆ ಪೋಕ್ಸೋ ಕೇಸ್ ಕೂಡ ಆಗಿದೆ. ಈ ಮಗು ಈತನಿಂದ ತಪ್ಪಿಸಿಕೊಂಡು ಬಂದಿತ್ತು. ಆಗ ಕೂಡ ಈತನ ಮೇಲೆ ಅಪಹರಣ ಪ್ರಕರಣ ಕೂಡ ದಾಖಲಾಗಿತ್ತು. ಹಳೆಯಾಳದಲ್ಲಿ ರೌಡಿ ಶೀಟರ್ ಕೂಡ ದಾಖಲಾಗಿತ್ತು. ಕೆಟ್ಟ ಉದ್ದೇಶಕ್ಕೆ ಈತ ಮಕ್ಕಳಿಗೆ ಕರೆದುಕೊಂಡು ಹೋಗಿರಬಹುದು ಅಂತ ಕಲಂ ಹಾಕಿ ದೂರನ್ನ ದಾಖಲಿಸಿಕೊಂಡಿದ್ದೇವೆ. ಸದ್ಯ ಆತ ಡಿಸ್ಚಾರ್ಜ್ ಆದ್ಮೇಲೆ ಮುಂದಿನ ವಿಚಾರಣೆಯನ್ನ ಮಾಡ್ತೇವೆ ಅಂತ ಹೇಳಿದ್ರು. ಆತನಿಗೆ ವಿಚಾರಣೆ ಮಾಡಿದಾಗ ಮಕ್ಕಳನ್ನ ಕಂಡ್ರೆ ಪ್ರೀತಿ ಅಂತಾನೆ. ಅದಲ್ಲದೆ ತಿಂಡಿ ಕೊಡಿಸಲು ಕರೆದುಕೊಂಡು ಹೋದ ಬಗ್ಗೆ ಹೇಳ್ತಾನೆ. ಚಾಕ್ಲೇಟ್ ಕೊಡಿಸುವ ಬಗ್ಗೆ ಹೇಳ್ತಾನೆ. ಅಪರಿಚಿತ ಮಕ್ಕಳಿಗೆ ಬೈಕ್ ಮೇಲೆ ಕರೆದುಕೊಂಡು ಹೋಗಿದ್ದಾನೆ ಅಂತ ದುರುದ್ದೇಶ ಇರಬಹುದು. ಅದು ವಿಚಾರಣೆ ಮಾಡ್ತೇವೆ. ದೇವರ ದಯೆಯಿಂದ ಮಕ್ಕಳು ಸೇಫ್ ಆಗಿ ಸಿಕ್ಕಿವೆ. ಈ ಆರೋಪಿಗೂ ಮಕ್ಕಳ ಸಂಬಂಧಿಕರಿಗೆ ಯಾವುದೇ ಸಂಬಂಧ ಇಲ್ಲ ಅಂತ ತಿಳಿದು ಬಂದಿದೆ. ವರದಿ ಮಾರುತಿ ಲಮಾಣಿ. ಸಬರ್ಬನ್ ಪೊಲೀಸ್ ಠಾಣಾ ಸರಹದ್ನಲ್ಲಿರುವಂಥ ಒಂದು ಕಮಲಾಪುರದ ಪ್ರಾಥಮಿಕ ಶಾಲೆ ಏನಿದೆ ಅಲ್ಲಿ ಮಧ್ಯಾಹ್ನ 2:15 ಸಮಯದಲ್ಲಿ 2 ಮಕ್ಕಳನ್ನು ಒಬ್ಬ ವ್ಯಕ್ತಿ ಬಂದು ಕರ್ಕೊಂಡು ಹೋಗ್ತಾನೆ. ಅದ್ರ ಬಗ್ಗೆ ಯಾರಿಗೂ ಮಾಹಿತಿ ಇರೋದಿಲ್ಲ. ನಂತರ ಶಾಲೆ ಬಿಟ್ಟ ಮೇಲೆ ಮಕ್ಕಳಿನ್ನೂ ಬಂದಿಲ್ಲ ಅಂತ ಪರಿಶೀಲನೆ ಮಾಡಿ ಹುಡುಕಾಡಿದಾಗ ಅಲ್ಲಿ CCTVಲಿ ಒಂದು 2 ವೀಲರಲ್ಲಿ ಒಬ್ಬ ವ್ಯಕ್ತಿ, ಸುಮಾರು 50 ವರ್ಷದ ವ್ಯಕ್ತಿ, ಆ 2 ಮಕ್ಕಳನ್ನ ಹತ್ತಿಸ್ಕೊಂಡು ಹೋದಂಗೆ ಸಿಗುತ್ತೆ ನಮಗೆ. ಅದ್ರ ಬೇಸಿಸ್ ಮೇಲೆ ನಮ್ಮ ಸಬರ್ಬನ್ ಪೊಲೀಸ್ ಠಾಣೆಯವರು ಇಮಿಡಿಯೇಟಾಗಿ ಕಾರ್ಯೋನ್ಮುಖರಾಗಿ ಬೈಕ್ ಯಾವ ಕಡೆ ಮೂವ್ಮೆಂಟ್ ಆಗಿದೆ ಅನ್ನೋದನ್ನು CCTVಯಲ್ಲಿ ಟ್ರ್ಯಾಕ್ ಮಾಡಿ ನಂತರ ದಾಂಡೇಲಿ ಕಡೆ ಹೋಗಿದೆ ಅನ್ನುವಂಥ ಮಾಹಿತಿ ತಿಳಿದು ಅಲ್ಲಿ ಹೋಗುವಂಥ ಸಂದರ್ಭದಲ್ಲಿ ನಮಗೆ ಕಾರವಾರ ಪೊಲೀಸರಿಂದ ಒಂದು ಮಾಹಿತಿ ಬರುತ್ತೆ. ಅದರಲ್ಲಿ ಜೋಯಿಡಾ ಹತ್ರ ಇರುವಂಥ ಪೋಟೋಲಿ ಕ್ರಾಸ್ ಅಂತ ಅಲ್ಲಿ ಒಂದು 2 ವೀಲರ್ ಆಕ್ಸಿಡೆಂಟ್ ಆಗಿದೆ. ಅದರಲ್ಲೊಬ್ಬ ವ್ಯಕ್ತಿಗೆ ಸ್ವಲ್ಪ ಇಂಜುರೀಸ್ ಆಗಿದೆ ಮತ್ತು 2 ಮಕ್ಕಳಿದ್ದಾರೆ, ಅವ್ರಿಗೂ ಕೂಡ ಸಣ್ಣ ಪುಟ್ಟ ಇಂಜುರೀಸ್ ಆಗಿದೆ. ಅವ್ರನ್ನ ಜೋಯಿಡಾ ಸಿವಿಲ್ ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ ಅಂತಂದು ನಂತರ ನಾವು ಫೋಟೋಸ್ ಅದೆಲ್ಲ ತರಿಸ್ಕೊಂಡಂಥ ಸಂದರ್ಭದಲ್ಲಿ ನಮ್ಮಲ್ಲಿ ನಾಪತ್ತೆಯಾಗಿದ್ದಂಥ 2 ಮಕ್ಕಳೇ ಆ ಮಕ್ಕಳು ಅನ್ನೋಂಥದ್ದು ತಿಳಿದು ಬರುತ್ತೆ. ನಂತರದಲ್ಲಿ ಆ ವ್ಯಕ್ತಿಯನ್ನು ಕೂಡ ನಾವು ವಶಕ್ಕೆ ತೊಗೊಂಡು ವಿಚಾರಣೆ ಮಾಡಿದ್ದೀವಿ ಮತ್ತು ಅವನಿಗೇನೋ ಫ್ರ್ಯಾಕ್ಚರು ಬೇರೆ ಇಂಜುರೀಸ್ ಇರೋದ್ರಿಂದ ಸದ್ಯ ಕಿಮ್ಸಲ್ಲಿ ಅಡ್ಮಿಟೆಡ್ ಇದ್ದಾನೆ. ಮಕ್ಕಳನ್ನು ಕೂಡ ತುಂಬ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ್ದೀವಿ, ವಿಚಾರಣೆ ಮಾಡಿದ್ದೀವಿ. ಅವರ ಪೋಷಕರು ಮತ್ತು ವೈದ್ಯರು ಅವರ ಉಪಸ್ಥಿತಿಯಲ್ಲೇ ವೈದ್ಯಕೀಯ ತಪಾಸಣೆ ಎಲ್ಲ ಮಾಡಿಸಿದ್ದೇವೆ.
ಆ ಮಕ್ಕಳಿಗೆ ಏನು ಆಕ್ಸಿಡೆಂಟಿಂದ ಆಪರೇಷನಲ್ ಇಂಜುರೀಸ್ ಆಗಿದೆ, ಅದು ಬಿಟ್ಟು ಬೇರೆ ಯಾವುದೇ ರೀತಿ ಇಂಜುರೀಸ್ ಆಗಲಿ ಅಸಾಲ್ಟ್ಸ್ ಆಗಲಿ ಆಗಿಲ್ಲ ಅನ್ನೋಂಥದ್ದು ತಿಳಿದು ಬರುತ್ತೆ. ಈ ಆರೋಪಿ ಏನಿದ್ದಾನೆ ಇವನು ಅಬ್ದುಲ್ ಕರೀಮ್ ಅಂತ, ಈತ ಇಲ್ಲೇ ನಮ್ಮ ಧಾರವಾಡದ ರಾಜೀವ್ ಗಾಂಧಿ ನಗರ ಇಲ್ಲಿ ಗೌಂಡಿ ಮತ್ತು ಸೆಂಟ್ರಿಂಗ್ ಕೆಲಸ ಮಾಡ್ಕೊಂಡಿರ್ತಾನೆ. ಇವನಿಗೆ ಮದುವೆ ಆಗಿದೆ, 4 ಜನ ಮಕ್ಕಳಿದ್ದಾರೆ. ಅದ್ರ ಜೊತೆಗೆ ಈತ 2018ರಲ್ಲಿ ಇದೇ ರೀತಿ ಒಂದು ಹೆಣ್ಮಗುನ ಕರ್ಕೊಂಡು ಸ್ವಲ್ಪ ಕಾಡೊಳಗೆ ಕರ್ಕೊಂಡು ಹೋಗಿದ್ದ ಅಂತ ಹೇಳ್ಬಿಟ್ಟು, ಆನಂತರ ಆ ಹೆಣ್ಮಗು ತಪ್ಪಿಸ್ಕೊಂಡು ಹೊರಗಡೆ ಓಡಿ ಬಂದಿತ್ತು ಅನ್ನೋ ಹಿನ್ನೆಲೆಯಲ್ಲಿ ಒಂದು ಕಿಡ್ನ್ಯಾಪಿಂಗ್ ಪ್ರಕರಣ ಮತ್ತು ಪೋಕ್ಸೋ ಪ್ರಕರಣ ಈ ವ್ಯಕ್ತಿ ಮೇಲೆ ದಾಖಲಾಗಿದೆ. ಅದೇ ರೀತಿ ಇವನ ಮೇಲೆ ಹಳಿಯಾಳ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಕೃತ್ಯ ಏನಾಗಿತ್ತು ಅದಾದಮೇಲೆ ಒಂದು ರೌಡಿ ಶೀಟ್ ಕೂಡ ಓಪನ್ ಮಾಡಿದ್ದಾರೆ. ಈ ವ್ಯಕ್ತಿ ಮಕ್ಕಳಿಬ್ಬರನ್ನ ಕರ್ಕೊಂಡು ಹೋಗಿದ್ದು ಪ್ರಕರಣ ನಾವು ಅಪಹರಣ ಮತ್ತು ಮಕ್ಕಳನ್ನು ಯಾವುದೋ ಒಂದು ಕೆಟ್ಟ ಉದ್ದೇಶಕ್ಕೆ ಕರ್ಕೊಂಡು ಹೋಗಿರ್ಬೋದು ಅಂತಂದು ಸಂಬಂಧಪಟ್ಟ ಕಲಂಗಳನ್ನು ಅಳವಡಿಸ್ಕೊಂಡು ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ. ಸದ್ಯ ಈಗ ಕಿಮ್ಸಲ್ಲಿ ಅವನು ಅಡ್ಮಿಟೆಡ್ ಇದ್ದಾನೆ. ಅವನು ಡಿಸ್ಚಾರ್ಜ್ಗೆ ಫಿಟ್ ಅಂದಾಗ ಅವನ್ನ ನಮ್ಮ ವಶಕ್ಕೆ ತೊಗೊಂಡು ಮುಂದಿನ ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ತೇವೆ. ಸರ್, ಏನಾದರೂ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಮಕ್ಕಳ ಕರ್ಕೊಂಡೋಗಿದ್ದ ಬಗ್ಗೆ ಏನಾದರೂ? ಇಲ್ಲ, ಮಕ್ಕಳು ನನ್ನ ಜೊತೆಗೆ ಎಲ್ಲ ಆಟಾಡೋಕ್ಕೆಲ್ಲ ನಮ್ಮ ಮನೆಯಲ್ಲಿ ಮತ್ತು ಸುತ್ತಮುತ್ತ ಯಾರೂ ಬಿಡೋದಿಲ್ಲ. ಹಂಗಾಗಿ ನನಗೆ ಮಕ್ಕಳು ಕಂಡ್ರೆ ತುಂಬ ಪ್ರೀತಿ. ಅವ್ರನ್ನ ಕರ್ಕೊಂಡೋಗಿ ಏನೋ ತಿನ್ನಿಸ್ಲಿಕ್ಕೆ ಕರ್ಕೊಂಡು ಹೋದೆ, ಚಾಕ್ಲೇಟ್ ಕೊಡಿಸ್ಲಿಕ್ಕೆ ಕರ್ಕೊಂಡು ಹೋದೆ, ಈ ಥರ ಎಲ್ಲ ಹೇಳ್ತಾನೆ ಕತೆ. ಬಟ್ ಕೂಲಂಕುಷವಾಗಿ ನಾವು ಪ್ರತಿಯೊಂದು ವಿಷಯಗಳನ್ನು ಈಗ ತನಿಖೆ ಮಾಡಬೇಕಾಗಿದೆ. ಯಾಕಂದರೆ ಒಂದು 2 ವೀಲರಲ್ಲಿ ತನಗೆ ಗೊತ್ತಿಲ್ಲದಂಥ ಅಪರಿಚಿತ ಮಕ್ಕಳನ್ನು ಇಬ್ಬರನ್ನ ಹತ್ತಿಸ್ಕೊಂಡು ಹೋಗೋದ್ರ ಹಿಂದೆ ಏನಾದರೂ ಖಂಡಿತ ದುರುದ್ದೇಶ ಇದ್ದೇ ಇರುತ್ತೆ. ಅದೇನಿದೆ ಅನ್ನೋಂಥದ್ದನ್ನು ಕೂಡ ನಾವು ಅಸರ್ಟೈನ್ ಮಾಡ್ತೀವಿ. ದೇವ್ರ ದಯದಿಂದ 2 ಮಕ್ಕಳು ನಮಗೆ ಕ್ಷೇಮವಾಗಿ ಸಿಕ್ಕಿದ್ದಾರೆ. ಹಂಗಾಗಿ ಈಗ ಅವ್ರ ಪೋಷಕರ ಜೊತೆ ಕೂಡ ಮಾತಾಡಿದ್ದೀವಿ. ಏನು ಮುಂದಿನ ಕಾನೂನು ಕ್ರಮ ಐತೆ ಅದನ್ನು ಕೈಗೊಳ್ತೇವೆ. ಆರೋಪಿ ಏನಿದ್ದಾನೆ, ಆರೋಪಿ ಇತರ ಕುಟುಂಬ ಸದಸ್ಯರನ್ನು ಕೂಡ ವಿಚಾರಣೆಗೆ ಮತ್ತು ತನಿಖೆಗೆ ನಮ್ಮವ್ರು ಒಳಪಡಿಸಿದ್ದಾರೆ. ಈ ತನ್ವೀರ್ ಅನ್ನುವಂಥ ಬಾಲಕ ಸರ್, ಅವ್ರಿಗೆ ಸಂಬಂಧಿಕರ ಏನಾದರೂ ಇಲ್ಲ, ನನಗೂ ಅದೇ ಕೆಲವು ಮಾಧ್ಯಮಗಳಲ್ಲಿ ನೋಡಿದೆ. ಆದರೆ ಭಾಳ ಸ್ಪಷ್ಟವಾಗಿ ಅವ್ರ ಪೋಷಕರ ಹತ್ರ ಮಾತಾಡಿದಾಗ ಯಾವುದೇ ಸಂಬಂಧ ಆಗಲಿ ಪರಿಚಯ ಆಗಲಿ ಯಾವುದೂ ಇಲ್ಲ ಅಂತ ಭಾಳ ಸ್ಪಷ್ಟವಾಗಿ ಅವರ ತಾಯಿ ಹೇಳ್ತಾರೆ. ಆರೋಪಿ ಏನಿದ್ದಾನೆ, ಆರೋಪಿ 2 ಮಕ್ಕಳಿಗೆ ಯಾವುದೇ ರೀತಿ ಪರಿಚಯ ಆಗಲಿ ಸಂಬಂಧ ಆಗಲಿ ಇಲ್ಲ. ಎಕ್ಸೆಲ್ ಗಾಡಿಗೆ ಎಕ್ಸೆಲ್ ಅಲ್ಲ, ನಂಬರ್ ಪ್ಲೇಟ್ ಇರ್ಬೇಕು. ಇನ್ನೊಂದ್ ಚೂರು ಮುಂದೆ ಪಾಸ್ ಮಾಡೋಣ, ಮುಂದೆ ಪಾಸ್ ಮಾಡಿ ಜೂಮ್ ಮಾಡಿ. ಟೈಮಿಂಗ್ ಮೇಲೆ ಬರ್ಬೇಕು. ಹಿಟ್ ಅಂಡ್ ರನ್ ಅದ ಗಾಡಿ, ಹಿಟ್ ಅಂಡ್ ರನ್ ಅವ್ರಲ್ಲಿ ಮಾಡತ್ತಾರೆ. ಹೌದೌದ್ರಿ, ಇದೆ ಇದೆ ಇದೆ. ಹಾ ತಡಿ 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 ಇನ್ನೊಂದು ಸ್ವಲ್ಪ ಹಿಂದ್ ಬ್ಯಾಕ್ ಬಾನ, ಬ್ಯಾಕ್ ಒಂದ ಸೆಕೆಂಡ್ ಬ್ಯಾಕ್ ಬರ್ಬೇಕು. ನಂಬರ್ ಕಾಣತನ ಬ್ಯಾಕ್ ಬಂದ್ರ ಇನ್ನೊಂದ್ ಸ್ವಲ್ಪ ಹಿಂದ್ ಬರ್ಬೇಕಣ್ಣ. ದೊಡ್ಡ ಜೂಮ್ ಮಾಡಿ